ಭಗವದ್ಗೀತೆ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತದಶೋऽಧ್ಯಾಯಃ. ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಎಲೈ ಕೃಷ್ಣನೇ, ಯಾರು ಶಾಸ್ತ್ರವಿಧಿಯನ್ನು ಬಿಟ್ಟು ಶ್ರದ್ಧೆಯಿಂದೊಡಗೂಡಿ ಪೂಜಿಸುವರೋ ಅವರ ನಿಷ್ಠೆಯು ಸಾತ್ವಿಕವೋ ರಾಜಸವೋ ತಾಮಸವೋ. ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಶ್ರೀ ಭಗವಂತನು ಹೇಳುತ್ತಾನೆ, ಜೀವರಿಗೆ ಸ್ವಭಾವದಿಂದ ಉಂಟಾಗುವ ಶ್ರದ್ಧೆಯು ಸಾತ್ವಿಕ, ರಾಜಸ ಮತ್ತು ತಾಮಸ ಎಂದು 3 ಬಗೆಯಾಗಿರುವುದು. ಅದನ್ನು ತಿಳಿಸುವೆನು, ಕೇಳು. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋಯಂ ಪುರುಷೋ ಯೋ ಯಚ್ಛ್ರದ್ಧಃ ಸ ಏವ ಸಃ. ಎಲೈ ಭರತ ವಂಶೋತ್ಪನ್ನನೇ, ಯಾರ ಶ್ರದ್ಧೆಯಾದರೂ ಅವರವರ ಅಂತಃಕರಣಕ್ಕೆ ತಕ್ಕಂತೆ ಇರುವುದು. ಈ ಮನುಷ್ಯನೆಂಬುವನು ಶ್ರದ್ಧಾಮಯನಾಗಿರುತ್ತಾನೆ. ಯಾವನು ಎಂಥ ಶ್ರದ್ಧೆಯುಳ್ಳವನು ಅವನು ಅದಕ್ಕೆ ತಕ್ಕಂತೆ ಇರುವನು. ಯಜಂತೆ ಸಾತ್ವಿಕ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಸಾತ್ವಿಕರು ದೇವತೆಗಳನ್ನು ಪೂಜಿಸುತ್ತಾರೆ, ರಾಜಸರು ಯಕ್ಷ ರಾಕ್ಷಸರನ್ನು ಪೂಜಿಸುತ್ತಾರೆ, ಮಿಕ್ಕ ತಾಮಸರು ಪ್ರೇತ ಭೂತಗಳನ್ನು ಪೂಜಿಸುತ್ತಾರೆ. ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಏತಪೋ ಜನಾಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ. ಶಾಸ್ತ್ರವಿಧಿಯಿಲ್ಲದೆ ಯಾರು ತೋರಿಕೆಗಾಗಿ ದಂಭಾಹಂಕಾರಗಳಿಂದ ಕೂಡಿದ ಬಲದಿಂದ ಜನರಿಗೆ ತೊಂದರೆಯನ್ನುಂಟು ಮಾಡಬೇಕೆನ್ನುವ ಉದ್ದೇಶದಿಂದ ತಪಸ್ಸನ್ನು ಮಾಡುತ್ತಿರುವರೋ, ಕರ್ಷಯಂತಃ ಶರೀರಸ್ಥಂ ಭೂತಗ್ರಾಮಮಚೇತಸಃ ಮಾಯಂಚೈವಾಂತಃ ಶರೀರಸ್ಥನ್ ತಾನ್ ಮಿಥ್ಯಾಸುರನಿಶ್ಚಯಾನ್. ಯಾರು ಶರೀರದಲ್ಲಿರುವ ಇಂದ್ರಿಯಗಳ ಸಮೂಹವನ್ನು ಕೃಶಗೊಳಿಸುತ್ತಾ ಶರೀರದೊಳಗಿರುವ ನನ್ನನ್ನು ಸೊರಗಿಸುತ್ತಿರುವರೋ ಆ ತಿಳಿಗೇಡಿಗಳನ್ನು ಆಸುರ ಶ್ರದ್ಧೆಯುಳ್ಳವರೆಂದು ತಿಳಿದುಕೋ. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಪ್ರತಿಯೊಬ್ಬನಿಗೆ ಬೇಕೆನಿಸುವ ಆಹಾರವು, ಯಜ್ಞ, ದಾನ, ತಪಸ್ಸುಗಳು 3 ಬಗೆಯಾಗಿರುವವು. ಅವುಗಳ ವಿವರಣೆಯನ್ನು ಹೇಳುವೆನು, ಕೇಳು. ಆಯುಸ್ಸತ್ವಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದಯ ಆಹಾರ ಸಾತ್ವಿಕ ಪ್ರಿಯಾಃ. ಆರೋಗ್ಯವನ್ನು, ಸಂತೋಷವನ್ನು ಹೆಚ್ಚಿಸುವ ಮತ್ತು ಸವಿಯಾಗಿ, ಜಿಡ್ಡಾಗಿ, ಸಾರವುಳ್ಳವಾಗಿ, ಮನೋಹರವಾಗಿಯೂ ಇರುವ ಆಹಾರಗಳು ಸಾತ್ವಿಕರಿಗೆ ಪ್ರಿಯವಾದುಗಳು. ಕಟ್ವಂ ಲಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ ಆಹಾರ ರಾಜಸಸ್ಯೇಷ್ಟ ದುಃಖ
ದುಃಖ ಶೋಕಮಯಪ್ರದಾಃ. ಬಲು ಕಹಿಯಾಗಿ, ಬಲು ಹುಳಿಯಾಗಿ, ಬಲು ಉಪ್ಪಾಗಿ, ಬಲು ಬಿಸಿಯಾಗಿ, ಬಲು ಖಾರವಾಗಿ, ಬಲು ಸೀಕಲಾಗಿ, ಅತಿಯಾಗಿ ಹುರಿದು ಸುಡುತ್ತಿರುವವಾಗಿ ಸಂಕಟವನ್ನು, ಶೋಕವನ್ನು, ರೋಗವನ್ನು ತರುವ ಆಹಾರಗಳು ರಾಜಸರಿಗೆ ಬೇಕಾದವುಗಳು. ಯಾತಯಾಮಂಗತರಸಂ ಪೂತಿಪರ್ಯುಷಿತಂಚ ಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸಪ್ರಿಯಂ. ಅರ್ಧ ಬೆಂದಿರುವ, ಸವಿಯಿಲ್ಲದ, ದುರ್ವಾಸನೆಯಿಂದ ಕೂಡಿದ, ತಂಗಳಾದ, ಉಂಡು ಮಿಕ್ಕಿರುವ, ದೇವರಿಗೆ ಅರ್ಪಿಸುವುದಕ್ಕೆ ತಕ್ಕದಲ್ಲದ ಭೋಜನವು ಯಾವುದೋ ಅದು ತಾಮಸರಿಗೆ ಪ್ರಿಯವಾದುದು. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಸ್ ಸಮಾದಾಯ ಸ ಸಾತ್ವಿಕಃ. ಫಲವನ್ನು ಕೋರದೆ ವಿದ್ಯುಕ್ತವಾಗಿ ಮಾಡತಕ್ಕದ್ದು ಎಂದು ಸಮಾಧಾನದಿಂದ ಯಾವ ಯಜ್ಞವು ನಡೆಯುವುದೋ ಅದು ಸಾತ್ವಿಕವು. ಅಭಿಸಂಧಾಯ ತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತಶ್ರೇಷ್ಠ ತೈಯಜ್ಞೋ ವಿದ್ಧಿ ರಾಜಸಂ. ಎಲೈ ಭರತಶ್ರೇಷ್ಠನೇ, ಫಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಥವಾ ತೋರಿಕೆಗಾಗಿ ಯಾವ ಯಜ್ಞವು ನಡೆಯುವುದೋ ಅದನ್ನು ರಾಜಸವೆಂದು ತಿಳಿ. ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷ್ಯತೆ. ವಿಧಿಯನ್ನು ಲೆಕ್ಕಿಸದೆ, ಅನ್ನದಾನ ಮಾಡದೆ, ಮಂತ್ರವಿಲ್ಲದೆ, ದಕ್ಷಿಣೆ ನೀಡದೆ, ಶ್ರದ್ಧೆಯಿಲ್ಲದೆ ಮಾಡಿದ ಯಜ್ಞವನ್ನು ತಾಮಸವೆಂದು ಹೇಳುತ್ತಾರೆ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂತಪ ಉಚ್ಯತೆ. ದೇವತೆಗಳು, ಬ್ರಾಹ್ಮಣರು, ಗುರು ಹಿರಿಯರು, ಜ್ಞಾನಿಗಳು ಇವರನ್ನು ಗೌರವಿಸುವುದು, ಶುಚಿತ್ವ, ಸರಳತೆ ಮತ್ತು ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳುವುದು, ಯಾರನ್ನೂ ಹಿಂಸೆ ಮಾಡದಿರುವುದು ಶಾರೀರಿಕ ತಪಸ್ಸೆನಿಸುವುದು. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚ ಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಮತ್ತೊಬ್ಬರ ಮನಸ್ಸಿಗೆ ನೋವನ್ನುಂಟು ಮಾಡದೆ ಸತ್ಯವೂ ಪ್ರಿಯವೂ ಹಿತವೂ ಆದ ಮಾತನ್ನಾಡುವುದು, ವೇದಾಭ್ಯಾಸವನ್ನು ಮಾಡುವುದು, ಇದು ವಾಂಗ್ಮಯ ತಪಸ್ಸೆನಿಸುವುದು. ಮನಃಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹಃ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸ ಮುಚ್ಯತೆ. ಮನಸ್ಸನ್ನು ನಿರ್ಮಲವಾಗಿಟ್ಟುಕೊಂಡಿರುವುದು, ಸೌಮ್ಯತ್ವ, ಮೌನ, ಮನಸ್ಸಿನ ಹತೋಟಿ, ಕಾಪಟ್ಯವಿಲ್ಲದೆ ಶುದ್ಧವಾಗಿರುವುದು, ಇದು ಮಾನಸ ತಪಸ್ಸೆನಿಸುವುದು. ಶ್ರದ್ಧೆಯ ಪರಯ ತಪ್ತನ್ ತಪಸ್ತತ್ರಿವಿಧಂ ನರೈಃ ಅಫಲಾಕಾಂಕ್ಷಿಭಿರ್ಯುಕ್ತೈ ಸಾತ್ವಿಕಂ ಪರಿಚಕ್ಷ್ಯತೆ. ಈ ಮೂರು ಬಗೆಯ ತಪಸ್ಸನ್ನು ಜನರು ಹೆಚ್ಚಿನ ಶ್ರದ್ಧೆಯಿಂದ, ಫಲದ ಬಯಕೆಯಿಲ್ಲದೆ, ಸಮಾಹಿತ ಚಿತ್ತರಾಗಿ ಮಾಡಿದರೆ ಬಲ್ಲವರು ಅದನ್ನು ಸಾತ್ವಿಕ ತಪಸ್ಸೆಂದು ಕರೆಯುತ್ತಾರೆ. ಸತ್ಕಾರಮಾನ ಪೂಜಾರ್ಥಂ ತಪೋದಂಭೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂಚಲಮಧ್ರುವಂ. ತನಗೆ ಹೊಗಳಿಕೆಯು ಮನ್ನಣೆಯು ದೊರೆಯಲೆಂದು ದಂಭದಿಂದ ತಪಸ್ಸನ್ನು ಮಾಡುವುದಾದರೆ ಶಾಶ್ವತ ಫಲವನ್ನು ಅದು ಕೊಡಲಾರದು, ಇದು ರಾಜಸ ತಪಸ್ಸೆನಿಸುವುದು. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋತ್ಸಾಧನಾರ್ಥಂ ವಾ ತತ್ತಾಮಸಮುದಾಹೃತಂ. ಏನು ತಿಳಿಯದ್ದರಿಂದ ಪಟ್ಟು ಹಿಡಿದು
ತನಗೆ ಹಾನಿಯಾಗುವಂತೆ ಅಥವಾ ಮತ್ತೊಬ್ಬರನ್ನು ಹಾಳು ಮಾಡುವುದಕ್ಕಾಗಿ ಯಾವ ತಪಸ್ಸನ್ನು ಮಾಡುವರೋ ಅದು ತಾಮಸವೆನಿಸುವುದು. ದಾನದಲ್ಲಿರುವ 3 ವಿಧಗಳು. ದಾತವ್ಯಮತಿಯದ್ದಾನನ್ ದೀಯತೇನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ಅದ್ದಾನಂ ಸಾತ್ವಿಕಂ ಸ್ಮೃತಂ. ಮುಂದೆ ತನಗೆ ಉಪಕಾರ ಮಾಡುವ ಸಂಭವವಿಲ್ಲದವನಿಗೆ ಸರಿಯಾದ ದೇಶದಲ್ಲಿ, ಸರಿಯಾದ ಕಾಲದಲ್ಲಿ, ಸರಿಯಾದ ಪಾತ್ರನೆಂಬುವನ್ನರಿತು ದಾನ ಮಾಡತಕ್ಕದ್ದು ಯುಕ್ತವೆಂಬ ಒಂದೇ ಕಾರಣದಿಂದ ಯಾವ ದಾನವನ್ನು ಕೊಡುತ್ತಾರೋ ಅದು ಸಾತ್ವಿಕವೆನಿಸುವುದು. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟನ್ ತದ್ದಾನಂ ರಾಜಸಂಸ್ಮೃತಂ. ಪ್ರತ್ಯುಪಕಾರವನ್ನು ಬಯಸಿ ಅಥವಾ ಫಲವನ್ನು ನಿರೀಕ್ಷಿಸಿಕೊಂಡು ಕ್ಲೇಶದಿಂದ ಕೊಡುವ ದಾನವು ರಾಜಸವೆನಿಸುವುದು. ಅದೇಶಕಾಲೇ ಯದ್ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮ ಅಜ್ಞಾತನ್ ತತ್ತಾಮಸಮುದಾಹೃತಂ. ದೇಶಕಾಲವನ್ನು ಲೆಕ್ಕಿಸದೆ ಅಯೋಗ್ಯರಾದವರಿಗೆ ಅನಾಧಾರದಿಂದಲೂ ತಿರಸ್ಕಾರದಿಂದಲೂ ಯಾವ ದಾನ ಕೊಡಲ್ಪಡುತ್ತದೋ ಅದು ತಾಮಸವೆನಿಸುವುದು. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ. ಓಂ ತತ್ ಸತ್ ಎಂದು ಬ್ರಹ್ಮಕ್ಕೆ 3 ಬಗೆಯ ಹೆಸರುಂಟೆಂದು ಬಲ್ಲವರು ಹೇಳುತ್ತಾರೆ. ಪೂರ್ವದಲ್ಲಿ ಬ್ರಾಹ್ಮಣರು, ವೇದಗಳು, ಯಜ್ಞಗಳು ಅದರಿಂದಲೇ ನಿರ್ಮಿತವಾದವು. ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನ ತಪಃಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಆದ್ದರಿಂದ ವೇದವಾದಿಗಳು ಮಾಡುವ ಯಜ್ಞ, ದಾನ, ತಪಸ್ಸುಗಳೆಂಬ ವಿದ್ಯುಕ್ತ ಕರ್ಮಗಳು ಯಾವಾಗಲೂ ಓಂ ಎಂದು ಹೇಳುವ ಬಳಿಕವೇ ಪ್ರಾರಂಭವಾಗುತ್ತವೆ. ತದಿತ್ಯನಭಿಸಂಧಾಯ ಫಲೈ ಯಜ್ಞ ತಪಃಕ್ರಿಯಾಃ ದಾನಕ್ರಿಯಾಶ್ಚ ವಿವಿಧಾ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ತತ್ತೆಂಬ ನಾಮವನ್ನು ಹೇಳಿ ಫಲವನ್ನು ಬಯಸದೆಯೇ ವಿವಿಧವಾದ ಯಜ್ಞ, ದಾನ, ತಪಃ ಕರ್ಮಗಳನ್ನು ಮುಮುಕ್ಷುಗಳು ಮಾಡುವರು. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದಃ ಪಾರ್ಥ ಯುಜ್ಯತೆ. ಎಲೈ ಪಾರ್ಥನೆ, ಇರುವುದಕ್ಕೂ ಒಳ್ಳೆಯದಕ್ಕೂ ಸತ್ ಎಂದು ಹೇಳುತ್ತಾರೆ. ಉತ್ತಮವಾದ ಕರ್ಮಕ್ಕೂ ಸತ್ ಎಂಬ ಶಬ್ದವನ್ನು ಉಪಯೋಗಿಸುತ್ತಾರೆ. ಯಜ್ಞೇ ತಪಸಿ ದಾನೇ ಚ ಸ್ಥಿತಿಃ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಮನುಷ್ಯನಿಗೆ ಯಜ್ಞ, ದಾನ, ತಪಸ್ಸುಗಳಲ್ಲಿರುವ ಶ್ರದ್ಧೆಯನ್ನು ಸೂಚಿಸಲು ಸತ್ ಶಬ್ದವನ್ನು ಉಪಯೋಗಿಸುವುದಿದೆ. ಅಷ್ಟಕ್ಕೆ ಮಾತ್ರವಲ್ಲದೆ ಯಜ್ಞ, ದಾನ, ತಪಸ್ಸುಗಳನ್ನು ಮಾಡುವುದಕ್ಕೂ ಸತ್ ಎಂಬ ಶಬ್ದವನ್ನು ಉಪಯೋಗಿಸುತ್ತಾರೆ. ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತೈಂಚ ಯತ್ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ಪ್ರೇತ್ಯ ನೋ ಇಹ. ಅಶ್ರದ್ಧೆಯಿಂದ ಯಜ್ಞ, ದಾನ, ತಪಸ್ಸು ಮೊದಲಾದವನ್ನು ಮಾಡಿದ್ದೇ ಆದರೆ ಅದು ಅಸತ್ ಎನಿಸುವುದು. ಅದು ಇಹ ಪರಗಳೆರಡರಲ್ಲೂ ಫಲಕಾರಿಯಾಗದು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರದ್ಧಾತ್ರಯ ವಿಭಾಗಯೋಗೋ ನಾಮ ಸಪ್ತದಶೋಧ್ಯಾಯಃ. ಓಂ ಶ್ರೀಕೃಷ್ಣಾರ್ಪಣಮಸ್ತು.
ಭಗವದ್ಗೀತೆ ಶ್ರದ್ಧಾತ್ರಯ ವಿಭಾಗ ಯೋಗ ಅಧ್ಯಾಯ 17. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತದಶೋऽಧ್ಯಾಯಃ. ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಶ್ರೀಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋऽಯಂ ಪುರುಷೋ ಯೋ ಯಚ್ಛ್ರದ್ದಃ ಸ ಏವ ಸಃ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ. ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಅಶಾಸ್ತ್ರವಿಹಿತಂ ಘೋರನ್ ತಪ್ಯಂತೆ ಏತಪೋ ಜನಾಃ. ದಂಭೋऽಹಂಕಾರ ಸಂಯುಕ್ತಾ ಕಾಮರಾಗಬಲಾನ್ವಿತಾಃ. ಕರ್ಷಯन्तಃ ಶರೀರಸ್ಥಂ ಭೂತಗ್ರಾಮಮಚೇತಸಃ. ಮಾಯಂ ಚೈವಾन्तಃ ಶರೀರಸ್ಥಂ ತಾನ್ ವಿದ್ಯಾಸುರನಿಶ್ಚಯಾನ್. ಆಹಾರಸ್ತ್ವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ. ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು. ಆಯುಸ್ಸತ್ವಬಲಾರೋಗ್ಯ ಸುಖಪ್ರೀತಿವಿವರ್ಧನಾಃ. ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದ್ಯ ಆಹಾರಾ ಸಾತ್ವಿಕಪ್ರಿಯಾಃ. ಕಟ್ವಂ ಲಲವಣಾತ್ಯುಷ್ಣ ತೀಕ್ಷ್ಣರೂಕ್ಷವಿದಾಹಿನಃ. ಆಹಾರಾ ರಾಜಸಸ್ಯೇಷ್ಟ ದುಃಖಶೋಕಾಮಯಪ್ರದಾಃ. ಯಾತಯಾಮಂ ಗತರಸಂ ಪೂತಿಪರ್ಯುಷಿತಂ ಚ ಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸಪ್ರಿಯಂ. ಅಫಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ. ಯಷ್ಟೌ ವ್ಯಮೇವೇತಿ ಮನಸ್ ಸಮಾಧಾಯ ಸ ಸಾತ್ವಿಕಃ. ಅಭಿಸಂಧಾಯ ತು ಫಲಂ ದಂಭಾರ್ಥಮಪಿ ಚೈವ ಯತ್ ಯುಜ್ಯತೆ ಭರತಶ್ರೇಷ್ಠ ತಂ ಯಜ್ಞೌ ವಿದ್ಧಿ ರಾಜಸಂ. ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ. ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷ್ಯತೆ. ದೇವದ್ವಿಜಗುರುಪ್ರಾಜ್ಞ ಪೂಜನಂ ಶೌಚಮಾರ್ಜವಂ. ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್. ಸ್ವಾಧ್ಯಾಯಾಭ್ಯಸನಂ ಚೈವ ವಾङ्ಮಯಂ ತಪ ಉಚ್ಯತೆ. ಮನಃಪ್ರಸಾದಃ ಸೌಮ್ಯತ್ವಂ ಮೌನಮಾತ್ಮವಿನಿಗ್ರಹಃ. ಭಾವಸಂಶುದ್ಧಿರಿತ್ಯೇತತ್ ತಪೋ ಮಾನಸಮುಚ್ಯತೆ. ಶ್ರದ್ಧಯಾ ಪರಯಾ ತಪ್ತಂ ತಪಸ್ತತ್ತ್ರಿವಿಧಂ ನರೈಃ. ಅಫಲಾಕಾಂಕ್ಷಿಭಿರ್ಯುಕ್ತೈ ಸಾತ್ವಿಕಂ ಪರಿಚಕ್ಷ್ಯತೆ. ಸತ್ಕಾರಮಾನಪೂಜಾರ್ಥಂ ತಪೋದಂಭೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂಚಲಮಧ್ರುವಂ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ. ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಂ. दातव्यमति यद्दानं दीयतेनुपकारिणे देशे काले च पात्रे च तद्दानं सात्विकं स्मृतं यत्तु प्रत्युपकारार्थं फलमुद्दिश्य वा पुनः दीयते च परिक्लिष्टं तद्दानं राजसं स्मृतम् अदेशकाले यद्दानं
अपात्रेभ्यश्च दीयते असत्कृतमवज्ञातं तत्तामसमुदाहृतम् ॐ तत्सदिति निर्देशो ब्रह्मणस्त्रिविधः स्मृतः ब्राह्मणास्तेन वेदाश्च यज्ञाश्च विहिताः पुरा तस्मादोमित्युदाहृत्य यज्ञदानतपक्रियाः प्रवर्तन्ते विधानोक्तोः सततं ब्रह्मवादिनाम् तदित्यनभिसन्धाय फलयज्ञतपक्रियाः दानक्रियाश्च विविधा क्रियन्ते मोक्षकाङ्क्षिभिः सद्भावे साधुभावे च सदित्येतत्प्रयुज्यते प्रशस्ते कर्मणि तथा सच्छब्दः पार्थयुज्यते यज्ञे तपसि दाने च स्थितिः सदिति चोच्यते कर्म चैव तदर्थीयं सदित्येवाभिधीयते अश्रद्धया हुतं दत्तं तपस्तप्तं कृतं च यत् असदित्युच्यते पार्थ न च तत्प्रेत्य नो इह ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे श्रद्धात्रयविभागयोगो नाम सप्तदशोऽध्यायः। ॐ श्रीकृष्णार्पणमस्तु।